ಇದು ಡೆಮೋ ಅಂತ ಹೇಳಿದೆ, ಇಲ್ಲಿ ಸಣ್ಣದೊಂದು ಡೆಮೋ ತೊಗೊಂಡಿದ್ದೀನಿ. ಸೊ ಈ ರೀತಿಯಾದಂತಹ ಒಂದು ಡ್ಯಾಶ್ಬೋರ್ಡ್ ನಿಮಗೆ ಅಲಾಟ್ ಮಾಡಿದಂಥ, ನೀವು ಯಾವುದೋ ಒಂದು ಸೆಂಟ್ರಲ್ ಅಲಾಟ್ ಆಗಿರ್ತದಲ್ಲ, ಆ ಸೆಂಟ್ರಲಲ್ಲಿ ನಿಮಗೆ ಈ ಒಂದು ಡ್ಯಾಶ್ಬೋರ್ಡ್ ಕಂಪ್ಯೂಟರ್ನ ಅಲಾಟ್ ಮಾಡ್ತಾರಲ್ಲ, ಸಿಸ್ಟಮ್ ಅಲಾಟ್ ಮಾಡ್ತಾರಲ್ಲ, ಅಲ್ಲಿ ಈ ರೀತಿ ಒಂದು ಡ್ಯಾಶ್ಬೋರ್ಡ್ ಇರ್ತದೆ. ನಿಮ್ಮ ಬಲಭಾಗದಲ್ಲಿ ಇಲ್ಲಿ ಒಂದು ಫೋಟೋಗ್ರಾಫ್, ನಿಮ್ಮ ಅಪ್ಲೋಡ್ ಮಾಡಿರ್ತಕ್ಕಂಥ ಫೋಟೋಗ್ರಾಫ್ ಇರ್ತದೆ. ಕ್ಯಾಂಡಿಡೇಟ್ ನೇಮ್ ಜಾಗದಲ್ಲಿ ನಿಮ್ಮ ಹೆಸರು ಇರ್ತದೆ, ಸಿಸ್ಟಮ್ ನೇಮ್ ಇರ್ತದೆ, ಆ್ಯಂಡ್ ಯೂಸರ್ ID ಪಾಸ್ವರ್ಡು ಇದು ನೀವು ಅಡ್ಮಿಟ್ ಕಾರ್ಡನ್ನು ಡೌನ್ಲೋಡ್ ಮಾಡ್ಕೊಂಡಾಗ ಅಲ್ಲಿ ನಿಮಗೆ ಪ್ರೊವೈಡ್ ಮಾಡಲಾಗುತ್ತೆ. ಸೊ ಇನ್ವಿಜಿಲೇಟರ್ ಇನ್ಸ್ಟ್ರಕ್ಷನ್ಸ್ ಮೇಲೆ ನಿಮಗೆ ಅಲ್ಲಿ ಸಿಸ್ಟಮ್ನ ಡಿವೈಡ್ ಮಾಡ್ತಾರೆ. ನಿಮ್ಮ ಸಿಸ್ಟಮ್ ಬಂದಮೇಲೆ ನೀವು ಅದನ್ನು ಇಲ್ಲೇ ಚೆಕ್ ಮಾಡ್ಬೋದು. ಫೋಟೋ ಮತ್ತು ನೇಮ್ ನೋಡಿದಾಗೆ ನಿಮ್ಗೆ ಗೊತ್ತಾಗುತ್ತೆ ನಿಮ್ಗೆ ಅಲಾಟ್ ಆಗಿರೋ ಸಿಸ್ಟಮು. ಸೊ ಇನ್ಸ್ಟ್ರಕ್ಷನ್ಸ್ ಅವ್ರು ಕೊಡೋ ಇನ್ವಿಜಿಲೇಟರ್ ನಿಮಗೆ ಇನ್ಸ್ಟ್ರಕ್ಷನ್ಸ್ನ ಕೊಡ್ತಾರೆ. ಎಕ್ಸಾಮ್ ಶುರುವಾಗಕ್ಕೆ 5 ನಿಮಿಷ ಮುಂಚೆ ನಿಮಗೆ ಅಲೋ ಮಾಡ್ತಾರೆ. ಸೊ ದಟ್ ನೀವು ಇಲ್ಲಿ ಯೂಸರ್ ID ಪಾಸ್ವರ್ಡ್ನ ಕೊಟ್ಟು ಸೈನ್ ಇನ್ ಕೊಡಬೇಕು. ಸೈನ್ ಇನ್ ಕೊಟ್ಟಾಗ ನಿಮಗೆ ಅದು ಲೋಡ್ ಆಗುತ್ತೆ. ಲೋಡ್ ಆದಮೇಲೆ ನಿಮಗೆ ಇನ್ಸ್ಟ್ರಕ್ಷನ್ಸ್ ಕೊಡುತ್ತೆ. ಆ ಇನ್ಸ್ಟ್ರಕ್ಷನ್ಸ್ ಓದೋದಕ್ಕೆ ನಿಮಗೆ ಮುಂಚೆ 5 ನಿಮಿಷ ಪರ್ಮಿಷನ್ ಇರ್ತದೆ. ಸೊ ಇನ್ಸ್ಟ್ರಕ್ಷನ್ಸಲ್ಲಿ ನಾನು ಹೇಳೋದಾದರೆ, ನೋಡಿ ಇಲ್ಲಿ ಕಲರ್ ರೆಪ್ರೆಸೆಂಟೇಷನ್ಸ್ ಒಳಗಡೆ ಕ್ವಶನ್ಸ್ ಅಟೆಂಡ್ ಮಾಡಿದಾಗ ಏನೇನು ಇರ್ತದೆ ಅಂತ. ಸೊ ಈ ಒಂದು ರೆಪ್ರೆಸೆಂಟೇಷನ್ ಇದೆಯಲ್ಲ, ಇದು ನೀವು ಕ್ವಶನ್ ಅಟೆಂಡ್ ಮಾಡಿಲ್ಲ ಅಂತ. ಸೊ ಈ ಒಂದು ಕಲರಲ್ಲಿ ಕೋಡ್ ಆಗಿದ್ರೆ ನೀವು ಕ್ವಶನ್ನ ಆನ್ಸರ್ ಮಾಡಿಲ್ಲ, ಅಟೆಂಡ್ ಮಾಡಿದರೆ ಆನ್ಸರ್ ಮಾಡಿಲ್ಲ. ಇದನ್ನು ಅಟೆಂಡ್ ಮಾಡಿದರೆ ಆನ್ಸರ್ ಮಾಡಿದ್ದೀರಾ, ಇದನ್ನು ರೆಪ್ರೆಸೆಂಟ್ ಮಾಡುತ್ತೆ. ಆ್ಯಂಡ್ ಈ ಕಲರ್ ನೋಡಿ, ಯು ಹ್ಯಾವ್ ನಾಟ್ ಆನ್ಸರ್ಡ್ ದ ಕ್ವಶನ್ ಬಟ್ ಹ್ಯಾವ್ ಮಾರ್ಕ್ಡ್ ಫಾರ್ ದ ಕ್ವಶನ್ ಫಾರ್ ರಿವ್ಯೂ. ಅಂದರೆ ನೀವು ಕ್ವಶನ್ ಅಟೆಂಡ್ ಮಾಡಿದ್ದೀರಾ ಬಟ್ ಆನ್ಸರ್ ಮಾಡಿಲ್ಲ, ಡೌಟ್ ಇರೋದ್ರಿಂದ ಲಾಸ್ಟಲ್ಲಿ ಆನ್ಸರ್ ಮಾಡ್ತೀನಿ ಅಂತ ರಿವ್ಯೂಗೆ ಇಟ್ಕೊಂಡಿದ್ದೀರಾ. ಇದಕ್ಕೂ ವ್ಯತ್ಯಾಸ ಏನಿಲ್ಲ. ಇಲ್ಲಿ ಅಟೆಂಡ್ ಮಾಡಿದ್ದೀರಾ, ಆನ್ಸರು ಮಾಡಿದ್ದೀರಾ, ಬಟ್ ಆನ್ಸರ್ ಮಾಡಿರೋದ್ರ ಮೇಲೆ ನಿಮ್ಗೆ ಡೌಟ್ ಇದೆ, ಅದನ್ನು ರಿವ್ಯೂಗೆ ಇಟ್ಕೊಂಡಿದ್ದೀರಾ ಅಷ್ಟೇ. ಇದಿಷ್ಟಾದಮೇಲೆ ನೀವು ಡೌನ್ ಬಂದರೆ ಇನ್ಸ್ಟ್ರಕ್ಷನ್ಸು ನಾನು ಒಳಗಡೆ ನಿಮಗೆ ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ. ನೆಕ್ಸ್ಟ್ ಅದ್ರ ಮೇಲೆ ಕ್ಲಿಕ್ ಮಾಡಬೇಕು. ಸೊ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ನಿಮಗೆ ಲ್ಯಾಂಗ್ವೇಜ್ ಸೆಲೆಕ್ಷನ್ ಇರ್ತದೆ. ಸೊ ರೀಜನಲ್ ಲ್ಯಾಂಗ್ವೇಜು ಕನ್ನಡ ನಿಮ್ಗೆ ಆಪ್ಷನ್ ಇದ್ದೇ ಇರ್ತದೆ. ಇಲ್ಲಿ ಸದ್ಯಕ್ಕೆ ನಾನು ಇಲ್ಲಿ ಇಂಗ್ಲೀಷ್ ಸೆಲೆಕ್ಟ್ ಮಾಡ್ಕೋತೀನಿ. ಸೊ ಇಲ್ಲಿ ಚೂಸ್ ಡಿಫಾಲ್ಟ್ ಲ್ಯಾಂಗ್ವೇಜ್ ಇಲ್ಲ, ಇಲ್ಲಿ ನೀವು ಕನ್ನಡ ಸೆಲೆಕ್ಟ್ ಮಾಡ್ಕೋಬೋದು. ಸದ್ಯಕ್ಕೆ ಇಲ್ಲಿ ಆಪ್ಷನ್ ಇಲ್ಲ, ಅದರಿಂದ ನಾನು ಇಂಗ್ಲೀಷ್ ಸೆಲೆಕ್ಟ್ ಮಾಡ್ಕೋತೀನಿ. ಸೊ ಅದಾದಮೇಲೆ ಇನ್ಸ್ಟ್ರಕ್ಷನ್ನ ಟಿಕ್ ಮಾರ್ಕ್ ಮಾಡಿ ಐ ಆಮ್ ರೆಡಿ ಟು ಬಿಗಿನ್. ಸೊ ಇಷ್ಟರಲ್ಲಿ ನೀವು ಇರಬೇಕು. ಇನ್ವಿಜಿಲೇಟರ್ ನಿಮಗೆ ಇನ್ಸ್ಟ್ರಕ್ಷನ್ಸ್ ಕೊಡ್ತಾರೆ ಅಲ್ಲಿ. ಸೊ ಟೈಮ್ ಶುರು ಆದಂಗೆ ಐ ಆಮ್ ರೆಡಿ ಟು ಬಿಗಿನ್. ಇದಿಷ್ಟಾದಮೇಲೆ ಅದು ಟೈಮ್ ತಗೊಳುತ್ತೆ. ಸೊ ಇಲ್ಲಿ ಬೇರೆ ಪೇಪರ್ ಥರ ಏನೂ ಇರೋದಿಲ್ಲ. ನೀವು ಇಲ್ಲಿ ಇದು ಡ್ಯಾಶ್ಬೋರ್ಡು, ಸೊ ಎಕ್ಸಾಮಿನೇಷನ್ ಡ್ಯಾಶ್ಬೋರ್ಡ್ ಇದು ನೀವು ಇಲ್ಲಿ ನೋಡ್ತಿದ್ದೀರಾ. ಸೊ ಇಲ್ಲಿ ನಿಮ್ಗೆ ಗೊತ್ತಾಗ್ತಾ ಇದೆ, ಇಲ್ಲಿ ನೋಡಿ, ಇಲ್ಲಿ ಟೈಮ್ ಲೆಫ್ಟ್ ಇದೆಯಲ್ಲ 90 ಮಿನಿಟ್ಸ್, ಇದು ಕನ್ಸ್ಯೂಮ್ ಆಗ್ತಾ ಬರ್ತದೆ. ಇಲ್ಲಿ ಫಿಸಿಕಲ್ ಪೇಪರ್ ಥರ ಏನೂ ಇರಲ್ಲ. 5 ನಿಮಿಷ 10 ನಿಮಿಷ ನೀವು ಟೈಮ್ ನೋಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ನಿಮ್ಮ ಸೈಡಲ್ಲೇ ರೆಪ್ರೆಸೆಂಟೇಷನ್ ಸಿಗ್ತಾ ಇರ್ತದೆ. ಇಲ್ಲಿ ನಿಮ್ಮ ಫೋಟೋ ಇರ್ತದೆ, ನೇಮ್ ಇರ್ತದೆ. ಇಲ್ಲಿ ನಿಮಗೆ ಜನರಲ್ ಇನ್ಸ್ಟ್ರಕ್ಷನ್ ಸಿಗುತ್ತೆ. ನೀವು ಎಷ್ಟು ಕ್ವಶನ್ ಅಟೆಂಡ್ ಮಾಡಿದ್ದೀರಾ, ಎಷ್ಟು ಆನ್ಸರ್ ಮಾಡಿದ್ದೀರಾ, ಎಷ್ಟು ರಿವ್ಯೂ ಇಟ್ಟಿದ್ದೀರಾ ಎಲ್ಲ ಸಿಗುತ್ತೆ. ನಿಮಗೆ ಕ್ವಶನ್ ನಂಬರ್ 1 ಇಲ್ಲಿ ಮೇಕ್ ಫಾರ್ ರಿವ್ಯೂ ಆ್ಯಂಡ್ ನೆಕ್ಸ್ಟ್ ಅಂತ ಇರ್ತದೆ. ಇಲ್ಲಿ ಕ್ಲಿಯರ್ ರೆಸ್ಪಾನ್ಸು, ಸೇವ್ ಆ್ಯಂಡ್ ನೆಕ್ಸ್ಟು, ಸಬ್ಮಿಟ್. ಇದಿಷ್ಟಾದ್ಮೇಲೆ ನಾನು ಡೀಟೇಲ್ ಆಗಿ ಇಲ್ಲಿ ಆನ್ಸರ್ ಮಾಡೋಕ್ಕೆ ಹೋಗೋದಿಲ್ಲ, ಬದಲಾಗಿ ಜಸ್ಟ್ ಇನ್ಸ್ಟ್ರಕ್ಷನ್ಸ್ ಕೊಡ್ತಾ ಹೋಗ್ತೀನಿ. ಸಪೋಸ್ ಕ್ವಶನ್ ನಂಬರ್ 1 ನನಗೆ ಆನ್ಸರ್ ಗೊತ್ತಿಲ್ಲ ಅಂದ್ಕೊಳ್ಳಿ, ನಾನು ಜಸ್ಟು ಸೇವ್ ಆ್ಯಂಡ್ ನೆಕ್ಸ್ಟ್ ಹೋಗ್ತೀನಿ. ಸೊ ಕ್ವಶನ್ ನಂಬರ್ 1 ಈ ರೆಪ್ರೆಸೆಂಟೇಷನ್ ಉಳ್ಕೋತು, ಅಂದರೆ ನಾಟ್ ಆನ್ಸರ್ಡ್ ಕೊಟ್ಟಿಲ್ಲ. ಕ್ವಶನ್ ನಂಬರ್ 2ಗೆ ಬಂದೆ, ನನಗೆ ಆನ್ಸರ್ ಗೊತ್ತಿತ್ತು ಅಂತ ಅಂದ್ಕೊಂಡ್ರೆ, ಈಗ ಸಪೋಸ್ ಆಪ್ಷನ್ 2 ಸರಿ ಅಂತ ಗೊತ್ತಾದರೆ ಡೈರೆಕ್ಟು ಆಪ್ಷನ್ನ ಚೂಸ್ ಮಾಡಿ ಸೇವ್ ಆ್ಯಂಡ್ ನೆಕ್ಸ್ಟ್ ಅಂತ ಕೊಡಿ. ಸೊ ಆಪ್ಷನ್ ಬಂತು. ಸೊ ಇದು ಆನ್ಸರ್ಡ್ ಕೊಟ್ಟಿದ್ದೀರಾ. ಆನ್ಸರ್ಡ್ ಕೊಟ್ಬಿಟ್ವಿ ಅಂದ್ಬಿಟ್ಟು ಸಪೋಸ್ ರಾಂಗ್ ಆನ್ಸರ್ ಚೂಸ್ ಮಾಡಿಬಿಟ್ಟಿದ್ದೀರಾ, ಆಪ್ಷನ್ ಎ ಚೂಸ್ ಮಾಡಬೇಕಿತ್ತು, ಬಿ ಚೂಸ್ ಮಾಡಿಬಿಟ್ಟಿದ್ದೀರಾ. ಫಿಸಿಕಲ್ ಪೇಪರ್ಗೂ CBT ಪೇಪರ್ಗೂ ಇರೋ ವ್ಯತ್ಯಾಸನೇ ಇದು. ಫಿಸಿಕಲ್ ಪೇಪರಲ್ಲಿ ಒಂದ್ಸಲ ಶೇಡ್ ಮಾಡಿದ್ಮೇಲೆ ಅದು ಕ್ಲೋಸ್ ಅಂತ, ಮತ್ತೆ ಅದನ್ನು ನೀವು ಸರಿ ಮಾಡೋಕ್ಕಾಗಲ್ಲ. ಬಟ್ CBTಯಲ್ಲಿ ಅದಕ್ಕೆ ಆಪ್ಷನ್ ಇರ್ತದೆ. ಕ್ವಶನ್ ನಂಬರ್ 2 ಮೇಲೆ ಕ್ಲಿಕ್ ಮಾಡಿದ್ರೆ ಸಪೋಸ್ ಇಲ್ಲಿ ಬಿ ಚೂಸ್ ಮಾಡಬೇಕಿತ್ತು, ಎ ಚೂಸ್ ಮಾಡಿಬಿಟ್ಟಿದ್ದೀರಾ, ನೀವು ಕ್ಲಿಯರ್ ರೆಸ್ಪಾನ್ಸ್ ಅಂತ ಕೆಳಗಡೆ ಇದೆ, ಅದನ್ನು ಚೂಸ್ ಮಾಡಿ. ಕ್ಲಿಯರ್ ರೆಸ್ಪಾನ್ಸ್ನ ಚೂಸ್ ಮಾಡಿದ್ಮೇಲೆ ಬಿನ ಚೂಸ್ ಮಾಡಿ ಸೇವ್ ಆ್ಯಂಡ್ ನೆಕ್ಸ್ಟ್ ಅಂತ ಚೂಸ್ ಮಾಡ್ಬೋದು. ಸೊ ನಿಮಗೆ ವಿತಿನ್ 90 ನಿಮಿಷ ಟೈಮಲ್ಲಿ ನೀವು ಎಷ್ಟು ಸಲ ಬೇಕಾದರೂ ಚೇಂಜ್ ಮಾಡ್ಬೋದು. ಬಟ್ ಇನ್ ಪ್ರಾಪರ್ ಟೈಮ್ ಸಾಲೋದಿಲ್ಲ. ಅದರಾಗಿ ಗೊತ್ತಿದ್ರೆ ಮಾತ್ರ, ನೆಗೆಟಿವ್ ಮಾರ್ಕಿಂಗ್ ಇರೋದ್ರಿಂದ ಗೊತ್ತಿದ್ರೆ ಮಾತ್ರ ಸರಿಯಾದ ಉತ್ತರ ಕೊಡಬೇಕು. ಗೊತ್ತಿಲ್ಲ ಅಂದರೆ ಬಂದಿರೋ ಅಂಕಗಳನ್ನು ಕಳ್ಕೊಳ್ಳೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ನಾಟ್ ಆನ್ಸರ್ಡಿಗೆ ಒಂದು ಡೆಮೋ ತೋರಿಸಿದ್ದೀನಿ, ಆನ್ಸರ್ಡಿಗೆ ಒಂದು ಡೆಮೋ. ಸಪೋಸ್ ಕ್ವಶನ್ ನಂಬರ್ 3, ಈ ಕ್ವಶನ್ಗೆ ನನಗೆ ಆನ್ಸರು ಡೌಟ್ ಇದೆ, ಸಪೋಸ್ ಯಾವುದ್ರ ಮೇಲೋ ಡೌಟ್ ಇದೆ. ಸೊ ನಾನೇನು ಮಾಡ್ತೀನಿ, ಆನ್ಸರ್ ಮಾಡಲ್ಲ, ಆನ್ಸರ್ ಮಾಡಿದೆ ರಿವ್ಯೂಗೆ ಇಡ್ತೀನಿ. ಆನ್ಸರ್ ಮಾಡಿದೆ ರಿವ್ಯೂಗೆ ಇಟ್ಟರೆ ನಿಮ್ಗೆ ಈ ಕಲರ್ ಶೇಡ್ ಆಗುತ್ತೆ ನೋಡಿ, ಇಲ್ಲಿ ಮಾರ್ಕ್ ಫಾರ್ ರಿವ್ಯೂ.
ಕ್ವಶನ್ ನಂಬರ್ 4 ಇಲ್ಲೂ ಅಷ್ಟೇ ನನಗೆ ಆನ್ಸರ್ ಗೊತ್ತು, ಡೌಟ್ ಇದೆ, ಬಟ್ ನಾನೊಂದು ಚಾನ್ಸ್ ತಗೋತೀನಿ, ಆಪ್ಷನ್ ಬಿ ಅಂತ ಒಂದು ಚಾನ್ಸ್ ತಗೋತೀನಿ. ತಗೊಂಡು ನಾನು ಸೇವ್ ಮಾಡಲ್ಲ, ಡೈರೆಕ್ಟು ಮಾರ್ಕ್ ಫಾರ್ ರಿವ್ಯೂ ಅಂತ ಹೇಳ್ತೀನಿ. ಸೊ ಈ ಥರ ರೆಪ್ರೆಸೆಂಟೇಷನ್ ಬರುತ್ತೆ. ಸೊ ಅಟೆಂಡ್ ಮಾಡಿ ಆನ್ಸರ್ ಮಾಡದೆ ರಿವ್ಯೂಗೆ ಇಡ್ಬೋದು, ಅಟೆಂಡ್ ಮಾಡಿ ಆನ್ಸರ್ ಕೊಟ್ಟು ರಿವ್ಯೂಗೆ ಇಡ್ಬೋದು. ಸೊ ನಿಮಗೆ ಡೈರೆಕ್ಟಾಗಿ ಕ್ವಶನ್ ಕ್ಲಿಕ್ ಮಾಡಿಬಿಟ್ಟು ಕ್ಲಿಯರ್ ರೆಸ್ಪಾನ್ಸ್ ಮಾಡ್ಬೋದು, ಆಪ್ಷನ್ ಚೂಸ್ ಮಾಡ್ಬೋದು, ಈ ಥರ ನಿಮ್ಗೆ ಅವಕಾಶ ಇರ್ತದೆ. ಇನ್ನು ಉಳಿದಂಥವು ನೋಡಿ, ಇವೆಲ್ಲ ಇನ್ನೂ ಆನ್ಸರ್ ಮಾಡದೇ ಇರೋದು ಇದನ್ನು ರೆಪ್ರೆಸೆಂಟ್ ಮಾಡುತ್ತೆ. ಸೊ ಇದಿಷ್ಟು ಜನರಲ್ ಇನ್ಸ್ಟ್ರಕ್ಷನ್ಸು. ನೀವಿಲ್ಲಿ ಜಾಸ್ತಿ ಟೈಮ್ ವೇಸ್ಟ್ ಮಾಡೋಕ್ಕಾಗೋದಿಲ್ಲ, ಬದಲಾಗಿ 100 ಕ್ವಶನ್ಸ್ ಇದ್ರೂ 90 ನಿಮಿಷ ಆಲ್ಮೋಸ್ಟ್ ಬೇಗ ಕನ್ಸ್ಯೂಮ್ ಆಗುತ್ತೆ. ಇನ್ ಬೆಟರ್ ವೇ, ನಿಮ್ಗೆ ಆನ್ಸರ್ ಗೊತ್ತಿಲ್ಲ ಅಂದರೆ ಗೋ ವಿತ್ ದ ಸೆಕೆಂಡ್ ಕ್ವಶನ್. ನೆಕ್ಸ್ಟ್ ಕ್ವಶನ್ಗೆ ಹೋಗಿ, ಇಲ್ಲಿ ಕ್ವಶನ್ಸ್ ನೋಡ್ತೀರಾ, ಆಪ್ಷನ್ಸ್ ನೋಡ್ತೀರಾ, ಗ್ಯಾರಂಟಿ ಇದೆ, ಕಾನ್ಫಿಡೆಂಟ್ ಇದೆ ಅಂದರೆ ಉತ್ತರ ಕೊಡಬೇಕು. ಇಲ್ಲ ಅಂದರೆ ಸಪೋಸ್ 50-50 ಚಾನ್ಸ್ ಇದೆ ಅಂತ ಅಂದ್ಕೊಳ್ಳಿ, 2 ಆಪ್ಷನ್ಗೆ ನಿಮ್ಗೆ ಗೊತ್ತು, 2 ಆಪ್ಷನ್ ನಿಮ್ಗೆ ಗೊತ್ತಿಲ್ಲ, ಅಂಥ ಟೈಮಲ್ಲಿ ಮಾರ್ಕ್ ಫಾರ್ ರಿವ್ಯೂ ಮಾಡ್ಕೊಳ್ಳಿ. ಸೊ ದಟ್ ನಿಮಗೆ 100 ಕ್ವಶನ್ಸು ಕಂಪ್ಲೀಟ್ ಆದಮೇಲೆ ನೀವು ಏನು ಮಾರ್ಕ್ ಫಾರ್ ರಿವ್ಯೂ ಮಾಡಿರ್ತೀರ ಅವು ರಿಪೀಟ್ ಆಗ್ತವೆ. ಅದರ್ವೈಸ್ ನೀವು 90 ನಿಮಿಷ ಟೈಮ್ ಇರ್ತದೆ, 100 ಅಟೆಂಡ್ ಮಾಡಿಬಿಟ್ಟಿದ್ದೀರಾ. ಈಗ ರಿವ್ಯೂಗೆ ಇಟ್ಟರು ನೋಡಬೇಕು ಅಂದರೆ ಮಾರ್ಕ್ ಫಾರ್ ರಿವ್ಯೂ ಮಾಡಲಿಲ್ಲ ಅಂದರೆ ಮತ್ತೆ ಒಂದು ಕಡೆಯಿಂದ ಹುಡಿಕೊಂಡು ಬರಬೇಕಾಗತ್ತೆ. ಸೊ ಆ ಟೈಮಲ್ಲಿ ನಮಗೆ ಸಮಯ ಸಾಲೋದಿಲ್ಲ, 100 ಅಟೆಂಡ್ ಮಾಡೋದಕ್ಕೆ ಸಮಯ ಸಾಲೋದಿಲ್ಲ. ಹಾಗಾಗಿ ರಿಟರ್ನ್ ಬರೋಕ್ಕೆ ಸಾಧ್ಯ ಇಲ್ಲ. ತುಂಬ ಡೌಟ್ ಇದ್ದರೆ ಮಾತ್ರ ರಿವ್ಯೂಗೆ ಇಟ್ಕೋಬೇಕು, ಅದರ್ವೈಸ್ ಜಸ್ಟ್ ಸೇವ್ ಆ್ಯಂಡ್ ನೆಕ್ಸ್ಟ್. ಗೊತ್ತಿಲ್ಲ ಅಂದರೆ ಸೇವ್ ಆ್ಯಂಡ್ ನೆಕ್ಸ್ಟ್ ಮಾಡ್ಕೊಂಡೋಗಿ. ಇಲ್ಲಿ ನೋಡಿ, ಈಗ ಇನ್ನೊಂದು ಕ್ವಶನ್ ಇದೆ, ನನಗೆ ಉತ್ತರ ಗೊತ್ತಾಗ್ತಿಲ್ಲ ಅಥವಾ ನನಗೆ ಇದು ಮಾಡಬೇಕು. ಸಪೋಸ್ ಮ್ಯಾಥಮೆಟಿಕ್ಸ್ಗೆ ಸಂಬಂಧಪಟ್ಟಂತೆ ವರ್ಕ್ಶೀಟ್ ಕೊಡ್ತಾರೆ ಅವರು, A4 ಶೀಟು ಅಥವಾ ಒಂದು ವರ್ಕ್ಶೀಟ್ ಕೊಡ್ತಾರೆ. ನೀವು ಫಿಸಿಕಲಲ್ಲಿ ಪೆನ್ ಇಟ್ಕೊಂಡು ಆ ವರ್ಕ್ಶೀಟ್ ಮೇಲೆ ನಿಮ್ಮ ಯೂಸರ್ ID ಅಥವಾ ಹಾಲ್ ಟಿಕೆಟಲ್ಲಿರೋ ರಿಜಿಸ್ಟರ್ ನಂಬರ್ನ ಬರೆದ್ಬಿಟ್ಟು ನೀವು ವರ್ಕ್ ಮಾಡ್ಬೋದು. ಮ್ಯಾಥಮೆಟಿಕ್ಸ್ಗೆ ಸಂಬಂಧಪಟ್ಟಂತೆ ಫಿಸಿಕಲ್ ಪೇಪರನ್ನು ಅವರು ಪ್ರೊವೈಡ್ ಮಾಡ್ತಾರೆ. ಇದ್ರ ಬಗ್ಗೆ ನೀವು ಯಾವುದೇ ರೀತಿ ತೊಂದರೆ ತಗೊಳ್ಳೋ ಅವಶ್ಯಕತೆ ಇಲ್ಲ. ನಿಮಗೆ ಅಲ್ಲಿ ಇನ್ಸ್ಟ್ರಕ್ಷನ್ಸ್ ಕೊಡ್ತಾರೆ, ಫಿಸಿಕಲ್ ಪೇಪರು ಕೂಡ ಕೊಡ್ತಾರೆ. ಮ್ಯಾಥಮೆಟಿಕ್ಸ್ಗೆ ಸಂಬಂಧಪಟ್ಟಂಥ ಯಾವುದೇ ಪ್ರಶ್ನೆಗಳು, ರೀಸನಿಂಗು, ಮ್ಯಾಥಮೆಟಿಕ್ಸು ಸಂಬಂಧಪಟ್ಟಂಥ ಪ್ರಶ್ನೆಗಳನ್ನು ನೀವು ಅಲ್ಲಿ ಅಟೆಂಡ್ ಮಾಡ್ಬೋದು. ಸೊ ಈ ಥರ ಸಮಸ್ಯೆಗಳು ಬಂದಾಗ ಫಿಸಿಕಲ್ ಪೇಪರ್ ಬೇಕಾಗುತ್ತೆ, ಅದನ್ನು ಅವ್ರು ಪ್ರೊವೈಡ್ ಮಾಡ್ತಾರೆ. ಸೊ ಇಲ್ಲಿ ಟೈಮ್ ಕನ್ಸ್ಯೂಮ್ ಆಗ್ತಿರುತ್ತೆ. ಜನರಲ್ ಇನ್ಸ್ಟ್ರಕ್ಷನ್ಸ್ ನಾನು ಹೇಳಿದೆ, ಇಲ್ಲಿ ಇಂಗ್ಲೀಷ್ ಇದೆ, ಬಟ್ ನೀವು ಅಲ್ಲಿ ಸೆಲೆಕ್ಟ್ ಮಾಡ್ಬೇಕಾದ್ರೆ ಡಿಫಾಲ್ಟು ಕನ್ನಡ ಇರ್ತದೆ ನಿಮಗೆ. ಸೊ ನೀವು ಕನ್ನಡದಲ್ಲಿ ಪ್ರೊವೈಡ್ ಆಗುತ್ತೆ, ನೀವೇನು ಇದ್ರ ಬಗ್ಗೆ ತಲೆಗೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಆಮೇಲೆ ನೀವು ಕ್ವಶನ್ ನಂಬರ್ 1, 2, 3 ಇದೇ ಥರ ಹೋಗಬೇಕು ಅಂತೇನಿಲ್ಲ. ಡೈರೆಕ್ಟ್ ನೀವು 95th ಕ್ವಶನ್ಗೆ ಹೋಗಿ ಆನ್ಸರ್ ಮಾಡ್ಬೋದು, 100 ಕ್ವಶನ್ಗೆ ಹೋಗಿ ಆನ್ಸರ್ ಮಾಡ್ಬೋದು, 86 ಕ್ವಶನ್ಗೆ ಹೋಗಿ ಆನ್ಸರ್ ಮಾಡ್ಬೋದು. ಬಟ್ ನಾನು ಇದನ್ನು ರೆಕಮೆಂಡ್ ಮಾಡಲ್ಲ. ಡೈರೆಕ್ಟ್ ಎಲ್ಲೆಲ್ಲೋ ಒಂದೊಂದು ಆನ್ಸರ್ ಮಾಡೋದನ್ನು ನಾನು ರೆಕಮೆಂಡ್ ಮಾಡಲ್ಲ. ಒಂದು ಕಡೆಯಿಂದ ಆನ್ಸರ್ ಮಾಡ್ತಾ ಹೋಗಿ, ಅದೇ ನಿಮಗೆ ಬೆಟರ್ ಅನಿಸುತ್ತೆ. ಸೊ ಕ್ವಶನ್ ನಂಬರ್ 7 ಅಥವಾ ಕ್ವಶನ್ ನಂಬರ್ 8 ಏನೋ ಒಂದು ಆನ್ಸರ್ನ ನೀವು ಚೂಸ್ ಮಾಡಿದ್ರಿ, ಸರಿ ಅಂತ ಅನಿಸ್ತು, ಚೂಸ್ ಮಾಡಿದ್ರಿ, ಸೇವ್ ಆ್ಯಂಡ್ ನೆಕ್ಸ್ಟ್ ಅಂತ ಮಾಡಿ. ಸೇವ್ ಆ್ಯಂಡ್ ನೆಕ್ಸ್ಟ್ ಅಂತ ಮಾಡಿದ್ರೆ ನಿಮಗೆ ಈ ಥರ ಮಾರ್ಕ್ ಆಗುತ್ತೆ. ಸಪೋಸ್ ಸಿ ಚೂಸ್ ಮಾಡಿದೆ, ಸೇವ್ ಆ್ಯಂಡ್ ನೆಕ್ಸ್ಟ್. ಕರೆಕ್ಟ್ ಆನ್ಸರ್ ಸಿ ಅಂದ್ಕೊಳ್ಳಿ, ಸೇವ್ ಆ್ಯಂಡ್ ನೆಕ್ಸ್ಟ್. ಕರೆಕ್ಟ್ ಆಪ್ಷನ್ ಡಿ ಅಂದ್ಕೊಳ್ಳಿ, ಸೇವ್ ಆ್ಯಂಡ್ ನೆಕ್ಸ್ಟ್. ಈ ಥರ. ಸೊ ಈ ಥರ ಮಾಡಿರ್ತಾರಲ್ಲ, ಇದೇ ನೀವು ಕರೆಕ್ಟ್ ಆನ್ಸರ್ ಕೊಟ್ಟಿರೋದು, ಇದನ್ನೇ ಅವ್ರು ಕೌಂಟ್ ಮಾಡ್ಕೊಳ್ಳೋದು, ಬೇರೆ ಯಾವುದನ್ನು ಅವರು ಕೌಂಟ್ ಮಾಡಲ್ಲ. ಈ ಕಲರಲ್ಲಿ ಏನಿದೆ, ಈ ಕಲರಲ್ಲಿ ಇರೋದನ್ನು ಮಾತ್ರ ಕೌಂಟ್ ಮಾಡ್ಕೋತಾರೆ, ಬೇರೆ ಯಾವುದನ್ನು ಕೌಂಟ್ ಮಾಡ್ಕೊಳ್ಳಲ್ಲ. ಹಾಗಾಗಿ ಆನ್ಸರ್ಡ್ ಅಂತ ಏನು ಇರ್ತದೋ ಅದೇ ನಿಮಗೆ ಫೈನಲಿ ಬರೋದು. ಸೊ SC/STಗೆ ಇಷ್ಟು 40%, SC/STಗೆ 30%, OBCಗೆ 30%, ಆ್ಯಂಡ್ ಐ ಥಿಂಕ್ UR ಅನ್ರಿಸರ್ವ್ಗೆ 40% ಏನೋ ಇದೆ. ಆ ಒಂದು ಮಾರ್ಕನ್ನು ಅವ್ರು ಕ್ರಾಸ್ ಮಾಡಬೇಕು. ಅಂದರೆ ಈಗ 100 ಇದೆ ಅಂದರೆ ಒಂದೊಂದು ಕ್ಯಾಟಗರಿಗೆ 30, ಒಂದೊಂದು ಕ್ಯಾಟಗರಿಗೆ 25, ಒಂದೊಂದು ಕ್ಯಾಟಗರಿಗೆ 40 ಇಟ್ಟಿದ್ದಾರೆ ಕಟ್ ಆಫ್ನ. ನೀವು ಅಷ್ಟೇ ತೆಗೆದುಬಿಟ್ರೆ ಸಾಲಲ್ಲ, ಅದ್ರ ಮೇಲೂ ತೆಗಿಬೇಕಾಗತ್ತೆ. ಯಾಕಂದರೆ ಅರ್ಜಿ ಸಲ್ಲಿಸಿರೋ ಸಂಖ್ಯೆ ಜಾಸ್ತಿ ಇದೆ, ಹಾಗಾಗಿ ಕಾಂಪಿಟೇಷನ್ ಹೆಚ್ಚಿದೆ. ಸೊ ಇನ್ನೊಂದು ವಿಚಾರ ಇಲ್ಲಿ ನೆನ್ಪಿಟ್ಕೋಬೇಕಾಗಿರೋದು ನೆಗೆಟಿವ್ ಮಾರ್ಕಿಂಗ್. 1/3 ನೆಗೆಟಿವ್ ಮಾರ್ಕಿಂಗ್ ಇದೆ. ಅಂದರೆ 3 ಪ್ರಶ್ನೆಗಳಿಗೆ ತಪ್ಪಾದ ಉತ್ತರ ಕೊಟ್ಟರೆ 1 ಮಾರ್ಕನ್ನು ಕಳೀತಾರೆ. ಅದರಿಂದ ಗೆಸ್ ಮಾಡೋ ವರ್ಕನ್ನು ಕೂಡ ಕಡಿಮೆ ಮಾಡಿ ಕಾನ್ಫಿಡೆಂಟಾಗಿ ಉತ್ತರ ಗೊತ್ತಿದ್ರೆ ಮಾತ್ರ ಆನ್ಸರ್ ಮಾಡಬೇಕು. ಸಪೋಸ್ ನಾನು ಈ ಪ್ರಶ್ನೆಗೆ ನನಗೆ ಆಪ್ಷನ್ ಎ ಅಂತ ಗೊತ್ತಿದೆ, ಬಟ್ ಕನ್ಫ್ಯೂಸ್ ಇದೆ, ಆವಾಗ ನಾವು ಮಾರ್ಕ್ ಮಾಡ್ಕೊಳ್ಳೋಣ. ಮಾರ್ಕ್ ಫಾರ್ ರಿವ್ಯೂನ ಕೊನೆಯಲ್ಲಿ 100 ಕ್ವಶನ್ಸ್ ಎಲ್ಲ ಆದಮೇಲೆ ರಿಟರ್ನ್ ಬರ್ತೀವಲ್ಲ, ಸಪೋಸ್ ಕ್ವಶನ್ ನಂಬರ್ 100 ಇದನ್ನು ಸೇವ್ ಮಾಡಿದೆ, ಆವಾಗ ನನಗೆ ರಿಟರ್ನ್ ಬರ್ತದು ಒಂದು ಕಡೆಯಿಂದ. ಅಥವಾ ನಾನು ಮಾರ್ಕ್ ಮಾಡಿರೋದ್ರಿಂದ ಡೈರೆಕ್ಟ್ ಆ ಕ್ವಶನ್ಗೆ ಈಸಿಯಾಗಿ ಹೋಗ್ಬೋದು. ಸೊ ಸ್ನೇಹಿತರೆ, ಇದಾಗಿತ್ತು ಇವತ್ತಿನ ರೆಪ್ರೆಸೆಂಟೇಷನ್. ಖಂಡಿತವಾಗ್ಲೂ ನಿಮ್ಗೆ ಏನೇನು ಡೌಟ್ಸ್ ಇದೆ ಅದೆಲ್ಲ ಕ್ಲಿಯರ್ ಆಗಿದೆ ಅನ್ಕೋತೀನಿ. ತುಂಬ ಟಫ್ ಏನಿರಲ್ಲ. CBT ಪೇಪರು ಫಿಸಿಕಲ್ ಪೇಪರ್ಗಿಂತ ಸುಲಭ. ಬಿಕಾಸ್ ಸಮಯವನ್ನು ಒಂದು ಹೊರತುಪಡಿಸಿದ್ರೆ ಒಂದು ಕಡೆ ಸಮಯ ಇಲ್ಲಿ ಹೋಗ್ತಾ ಇರ್ತದೆ, ಅದೊಂದು ಟೆನ್ಷನನ್ನು ಬಿಟ್ಟರೆ ನಿಮಗೆ ಆಪ್ಷನ್ ಚೇಂಜ್ ಮಾಡೋ ಆಪ್ಷನ್ನು ಭಾಳ ಚೆನ್ನಾಗಿದೆ. ಒಂದು ಪಕ್ಷ ನೀವು ತಪ್ಪಾಗಿ ಆನ್ಸರ್ ಕೊಟ್ಬಿಟ್ರು ಕ್ಲಿಯರ್ ರೆಸ್ಪಾನ್ಸ್ ಅಂತ ಇಲ್ಲಿ ಕೆಳಗಡೆ ಇದೆಯಲ್ಲ,
ಕ್ಲಿಯರ್ ರೆಸ್ಪಾನ್ಸ್ ಮೂಲಕ ಸಪೋಸ್ ಬಿ ಸೆಲೆಕ್ಟ್ ಮಾಡ್ಬಿಡ್ತೀನಿ, ತಪ್ಪು ಅಂತ ಗೊತ್ತು, ಕ್ಲಿಯರ್ ಮಾಡ್ಬೋದು. ಬಟ್ ಫಿಸಿಕಲ್ ಪೇಪರಲ್ಲಿ ಇದು ಸಾಧ್ಯ ಇಲ್ಲ. ಸೊ ಒಂದು ರೀತಿ ಅಡ್ವಾಂಟೇಜು ಇದೆ, ಒಂದು ರೀತಿ ಡಿಸ್ಅಡ್ವಾಂಟೇಜು ಇದೆ. ಒಂದು ಪ್ರಶ್ನೆಗೆ ಎಷ್ಟೆಷ್ಟು ಸಮಯ ಕೊಡಬೇಕು ಅನ್ನೋ ಒಂದು ಸ್ಟ್ರಾಟಜಿನ ನೀವು ಮಾಡ್ಕೊಳ್ಳಿ. 90 ನಿಮಿಷ ಟೈಮ್ ಇದೆ, ಎಷ್ಟು ಕ್ವಶನ್ ಅಟೆಂಡ್ ಮಾಡ್ಬೋದು, ಯಾವ್ಯಾವ ಸೆಕ್ಷನಲ್ಲಿ ಕ್ವಶನ್ಸ್ನ ಅಟೆಂಡ್ ಮಾಡ್ಬೋದು ಅನ್ನೋದನ್ನು ಸಪೋಸ್ GS ಸೆಕ್ಷನ್ ಇರ್ಬೋದು, GK ಸೆಕ್ಷನ್ ಇರ್ಬೋದು, ಮ್ಯಾಥಮೆಟಿಕ್ಸ್ ಇರ್ಬೋದು, ರೀಸನಿಂಗ್ ಇರ್ಬೋದು, ಯಾವ್ಯಾವುದರಲ್ಲಿ ಎಷ್ಟೆಷ್ಟು ಅಟೆಂಡ್ ಮಾಡ್ಬೋದು ಅನ್ನೋ ಒಂದು ಪ್ಲ್ಯಾನಿಂಗನ್ನು ಮಾಡಿಕೊಂಡ್ರೆ, ಎಲ್ಲೆಲ್ಲಿ ನೀವು ಸ್ಟ್ರೆಂತ್ ಇದ್ದರೆ, ಎಲ್ಲೆಲ್ಲಿ ವೀಕ್ನೆಸ್ ಇದೆ ನಿಮ್ಮದು, ಅದೆಲ್ಲ ತಿಳ್ಕೊಂಡ್ರೆ ಆಯಾ ಪ್ರಶ್ನೆಗಳು ಬಂದಾಗ ಸಪೋಸ್ ನಿಮಗೆ ಈಗ ರೀಸನಿಂಗಲ್ಲಿ ಯಾವುದೋ ಒಂದು ಟಾಪಿಕ್ ತುಂಬ ಟಫ್ ಇದೆ ಅಂದರೆ ನೀವು ಅದನ್ನು ಓದ್ಕೊಂಡು ಅಟೆಂಡ್ ಮಾಡೋ ಅವಶ್ಯಕತೆ ಇಲ್ಲ. ಸೊ ಆ ಕ್ವಶನ್ ಕೊಡೋ ಟೈಮ್ನ ಬೇರೆ ಕ್ವಶನ್ ಕೊಡಿ, ಸೊ ದಟ್ ನಿಮಗೆ ಸುಲಭವಾಗಿ ಮಾರ್ಕ್ಸ್ ಬರಲಿ. ಗೆಸ್ ವರ್ಕ್ ಮಾಡೋಕ್ಕೆ ಹೋಗ್ಬಿಡಿ, ಗೆಸ್ ವರ್ಕ್ ಮಾಡೋದ್ರಿಂದ ಅಪಾಯ ಹೆಚ್ಚು. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ನಿಮ್ಮೆಲ್ಲರ ಡೌಟ್ಸ್ ಕ್ಲಿಯರ್ ಆಗಿದೆ ಅಂತ ಅನ್ಕೋತೀನಿ. ಇನ್ನೂ ಏನಾದ್ರು ಡೌಟ್ಸ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ಕೊಡಿ, ನಾನು ಆನ್ಸರ್ ಮಾಡ್ತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇದುವರೆಗೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ. ಸೊ ಎಲ್ರಿಗೂ ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸೊ ಮಚ್.